ತುಂಬ ತಾಯಂದರು ಕಾಮನ್ ಆಗಿ ಕೇಳುವಂತಹ ಕ್ವೆಶನ್, ಡಾಕ್ಟ್ರೇ ಯಾಕೆ ಪದೇ ಪದೇ ನನ್ನ ಮಗುಗೆ ಜ್ವರ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅಂತ. ಫಸ್ಟ್, ಇನ್ಫೆಕ್ಷನ್ ಅಂದರೆ ಏನು ತಿಳಿದುಕೊಳ್ಳೋಣ. ವಾತಾವರಣದಲ್ಲಿರುವಂತಹ ವೈರಸ್, ಬ್ಯಾಕ್ಟೀರಿಯಾ ಹಾಗೂ ಇತರೆ ಸೂಕ್ಷ್ಮಾಣುಜೀವಿಗಳು ಮಗುವಿನ ದೇಹದ ಒಳಗಡೆ ಹೋಗಿ ಅಲ್ಲಿ ವೃದ್ಧಿಯಾಗಿ ಮಗುವಿಗೆ ಜ್ವರ, ನೆಗಡಿ ಕೆಮ್ಮು, ವಾಂತಿ ಭೇದಿ ಇತ್ಯಾದಿ ಮಾಡಿಸುತ್ತೆ. ಇದನ್ನ ಇನ್ಫೆಕ್ಷನ್ ಅಂತೀವಿ. ನೆಕ್ಸ್ಟ್, ಇನ್ಫೆಕ್ಷನ್ ಹೆಂಗಾಗುತ್ತೆ ಅಂದರೆ ಈ ವೈರಸ್, ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ ನಿಮ್ಮ ಮಗುವಿನ ದೇಹದೊಳಗಡೆ ಹೇಗೆ ಸೇರ್ಕೊಂತವೆ? ಫಸ್ಟ್, ಕಲುಷಿತವಾದ ನೀರು. ಇದರಲ್ಲಿ ವೈರಸ್, ಬ್ಯಾಕ್ಟೀರಿಯಾ ಹಾಗೂ ಇತರೆ ಸೂಕ್ಷ್ಮಾಣುಜೀವಿಗಳು ತುಂಬಾ ಇರ್ತವೆ. ಇಂತಹ ನೀರನ್ನು ಮಗುವಿಗೆ ಕುಡಿಸಿದಾಗ ಅಥವಾ ಇಂತಹ ನೀರಿನಿಂದ ಮಗುವಿನ ಆಹಾರವನ್ನು ತಯಾರಿಸಿದಾಗ ಮಗುವಿಗೆ ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್, ನೆಗಡಿ ಕೆಮ್ಮು, ಜ್ವರ ಅಥವಾ ವೈರಲ್ ಫೀವರ್ ಇರುವಂತಹ ವ್ಯಕ್ತಿಗಳ ಉಸಿರು ಮಗುವಿಗೆ ಬಡಿದಾಗ ಇನ್ಫೆಕ್ಷನ್ ಆಗುತ್ತೆ. ಥರ್ಡ್ ಒನ್, ಶುಚಿಯಾಗಿರದ ಆಟಿಕೆ ಸಾಮಾನು, ವಸ್ತುಗಳು ಅಥವಾ ಕೈ ಬೆರಳುಗಳು ಮಗು ತನ್ನ ಬಾಯಲ್ಲಿ ಇಟ್ಕೊಂಡಾಗ ಇನ್ಫೆಕ್ಷನ್ ಆಗುತ್ತೆ. ಫೋರ್ತ್, ಮಗುವಿಗೆ ಆಹಾರ ತಯಾರಿಸುವಾಗ ಅಥವಾ ತಿನ್ನಿಸುವಾಗ ನೀವು ಕೈ ತೊಳ್ಕೊಳ್ಳದೆ ಇದ್ರೆ ಮಗುಗೆ ಇನ್ಫೆಕ್ಷನ್ ಆಗುತ್ತೆ. ಫಿಫ್ತ್, ಕೊನೆಯದಾಗಿ ಮಗು ವೀಕ್ ಆಗಿದ್ದು ಅವನ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇದ್ರೆ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ. ಸೊ ಟೇಕ್ ಕೇರ್.